ಯಾವ್ದ್ರಲ್ಲಿ ಬರ್ತಿರೋದವರು? ಇಂಡಿಗೋ ಫ್ಲೈಟಲ್ಲಿ ಬರ್ತಿದಾರಲ್ಲ. ASMR ಪಿಕ್ ಮಾಡಬೇಕು ಅಂತ ಏನೇನೋ ಬಟ್ರ್ ಆಗ್ಬಿಟ್ಟು ಬಂದೀನಿ. ನಾನೇನಂದ್ರೆ ಲೇಟೆಸ್ಟ್ ಬಿಟ್ಟಾಕು, ಫಸ್ಟು ಬರಬೇಕು, ಅದು ಇಂಪಾರ್ಟೆಂಟ್. ಬಂದರು ಅವರು, ತೋರಿಸ್ತೀನಿ ರೀ. ಅಯ್ಯೋ ಅವರು ರೆಕಾರ್ಡ್ ಮಾಡ್ಕೊಂಡು ಲಿಪ್ಸ್ಟಿಕ್ ಎಷ್ಟು ಗೊತ್ತಾ? ಅದು ಎಷ್ಟು? 4700 ರೂಪಾಯಿ. ಒಂದೊಂದು ವಾಚು 30-40 ಸಾವಿರ ಇರುತ್ತೆ. ಎಲ್ಲಿಂದ ತೊಗೊಂಡು ಬರ್ರಿ ನಾನು ಅಷ್ಟು ಕಾಸ್ಟ್ಲಿ ವಾಚ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗು ತುಂಬ ಫನ್ ಆಗಿರುತ್ತೆ, ಥ್ರಿಲ್ಲರ್ ಕೂಡ ಇರುತ್ತೆ. ಓಕೆನಾ? ಯಾಕಂತಂದ್ರೆ ಇವತ್ತಿಗೆ 6 ದಿನ ಆಗಿದೆ ನಾನು SMR ಕರೆಕ್ಟಾಗಿ ಮೀಟ್ ಆಗಿ. ಆಯ್ತು. ಆಮೇಲೆ ಸೊ ಇವತ್ತು ನಾನು ಅವ್ರಿಗೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಅವ್ರಿಗೆ ಚೂರು ಐಡಿಯಾ ಕೂಡ ಇಲ್ಲ. ನಾನು ಇಷ್ಟೊತ್ತು ಅದು 1:15 ಅವ್ರದ್ದು ಲ್ಯಾಂಡ್ ಆಗೋದು ಫ್ಲೈಟು. ಇಷ್ಟೊತ್ತಿಗೆ ಹೋಗ್ತೀನಿ ಅಂತ ಅವ್ರಿಗೆ ಚೂರು ಐಡಿಯಾ ಕೂಡ ಇಲ್ಲ. ಇವಾಗ ಹೋಗ್ತಾ ಇದ್ದೀನಿ. ನಂಗೆ ಗೊತ್ತು, ನನ್ನ ಗಂಟ್ಲು ತುಂಬ ಒಂಥರ ಬರ್ತಿರುತ್ತೆ ಇವಾಗ. ಬಾಯ್ಸ್, ಐ ಆಮ್ ಸೋ ಸಾರಿ ಫಾರ್ ದಟ್ ಅಗೇನ್. ಬಟ್ ನಾನು ಬಿಸಿ ನೀರೆಲ್ಲ ಕುಡಿತಾನೆ, ಎಲ್ಲ ಟಾನಿಕ್ ಎಲ್ಲ ಕುಡಿತಾ ಇದ್ದೀನಿ. ಬಟ್ ಆದರೂ ಅದು ಕಮ್ಮಿ ಆಗ್ತಿಲ್ಲ. ಎನಿವೇಸ್, ಈ ವಾಯ್ಸು ಚೆನ್ನಾಗಿದೆ ಅಂತ ಲಾಸ್ಟ್ ಬ್ಲಾಗಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ಅದು ಹೆಂಗೆ ಅಂತ ಗೊತ್ತಿಲ್ಲ ನನಗೆ. ಸೊ ಇವಾಗ ಹೋಗ್ತಾ ಇದ್ದೀನಿ SMRಗೆ ಸರ್ಪ್ರೈಸ್ ಕೊಡೋಣ. ಆ ಐಡಿಯಾ ಚೂರು ಝೀರೋ ಐಡಿಯಾ, ನನಗೆ ಗೊತ್ತಾಗಲ್ಲ ಅಂತ ಸುಹಾಸ್ ಬ್ರೋ ಅಂತ ಒಬ್ರು ಇದ್ದಾರೆ ಆಯಿತಾ. ಈಸ್ ವೆರಿ ಕ್ಲೋಸ್ ಟು SMR. ಸೊ ಅವ್ರ ಜೊತೆ ನಾನು ಹೋಗ್ತೀನಿ. ನಾನು ಅರ್ಧ ದಾರಿ ಇಲ್ಲಿಂದ ನಮ್ಮನೆಯಿಂದ ಅರ್ಧ ದಾರಿ ಹೋಗ್ತೀನಿ, ಅರ್ಧ ದಾರಿಯಿಂದ ಸುಹಾಸ್ ಬ್ರೋ ಜೊತೆ ಹೋಗ್ತೀನಿ ನಾನು. ಸೊ ಸರ್ಪ್ರೈಸ್ ಕೊಡ್ತೀನಿ. ಅವ್ರಿಗೆ ಗೊತ್ತಾದರೆ ಒಟ್ಟಿನಲ್ಲಿ ಈ ವ್ಲಾಗ್ ಅವ್ರು ನೋಡಿದ್ರೆ, ಅಥವಾ ನಾನು ಅಲ್ಲಿ ಹೋದರೆ ಅವ್ರು ಹೇಳ್ತಾರೆ, ಇಷ್ಟೊತ್ತು ನೀನು ಯಾಕೆ ಬಂದೆ ನೀನು, ನಿನ್ಗೆ ಹೇಳಲ್ವ ನಾನು 10 ಗಂಟೆ ಆದಮೇಲೆ ಒಬ್ಳೊಬ್ಳು ಓಡಾಡಬೇಡ, ಯಾರಿಗಾದ್ರೂ ಕರ್ಕೊಂಡು ಓಡಾಡು ಅಂತ ಹೇಳ್ತಾರೆ ಅವರು. ಬಟ್ ಪ್ರತಿ ಸಲ ಅವರೇನ ಸರ್ಪ್ರೈಸ್ ಕೊಡೋದು, ನಾವು ಕೊಡೋಣ ಅಂತ. ಸೊ ಅದಕ್ಕೆ ರೆಡಿ ಆಗಿಬಿಟ್ಟು ಮನೆಯಿಂದ ಬಿಟ್ಟು ನಾನು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕಾಯ್ತಾ ಇದ್ದೀನಿ. ಸರ್ಪ್ರೈಸ್ ಆಗ್ತಾರೆ ಅಥವಾ ಕೋಪ ಮಾಡ್ಕೋತಾರ ಅಂತ. ನನ್ನ ಪ್ರಕಾರ ಸರ್ಪ್ರೈಸ್ ಅಂತೂ ಆಗ್ತಾರೆ ಆಬ್ವಿಯಸ್ಲಿ, ಬಿಕಾಸ್ ಅವ್ರು ಹೇಳ್ತಾನೆ ಇದ್ರು ತುಂಬ ಏನಾಗಿದೆ ನಿನ್ನ ನೋಡಬೇಕು ಅಂತ. ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಏನು ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಇನ್ನು 30 ನಿಮಿಷ ಇದೆ ನಾವು ಸುಹಾಸ್ ಬ್ರೋ ಹತ್ರ ಹೋಗೋಕ್ಕೆ. ಅಲ್ಲಿಂದ 1 ಅವರ್ ಇದೆ ನಾವು ಏರ್ಪೋರ್ಟಿಗೆ ಹೋಗೋಕ್ಕೆ. ಸೊ ನಾನು ಯಾವುದೋ ಬೇರೆ, ನಾನು ಬ್ಯಾಂಗ್ಳೂರಲ್ಲಿಲ್ಲ, ನಾನು ಬೇರೆ ಕಡೆ ಎಲ್ಲೋ ಇದನ್ನ ಥರ ಫೀಲಿಂಗ್ ಬರ್ತದೆ ನನಗೆ. ನನಗೆ ಇವ್ರು ಏನು ಗೊತ್ತಾ, ಮಾರ್ನಿಂಗ್ ನಾನು ಕಾಲ್ ಮಾಡಿದಾಗ ನೆನ್ನೆ ಹೇಳಿದರು ನಾನು ಮೇ ಬಿ ನಾಳಿದ್ರಲ್ಲಿ ಬರ್ಬೋದು ಅಂತ. ನೆನ್ನೆ ನೈಟ್ ಏನಂದರು, ನಾನು ನಾಳೆ ಫ್ಲೈಟ್ ಇದೆ, ನೈಟ್ ಫ್ಲೈಟ್ ಇದೆ ನನಗೆ. 12:30ಗೇನೋ ಅಲ್ಲಿಂದ ಬಿಟ್ಟರೆ ಇಲ್ಲಿ 1:30ಗೇನೋ ಲ್ಯಾಂಡ್ ಆಗುತ್ತೆ ಅಂತ ಸಮಥಿಂಗ್ ಹೇಳಿದರು. ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡೆ. ಅದಾದಮೇಲೆ ನಾನು ಸರಿ ನಾನು ಪಿಕ್ ಮಾಡೋಕ್ಕೆ ಬರ್ತೀನಿ ಅಂದಾಗ ಅವರು ಟೈಮ್ ಚೇಂಜ್ ಮಾಡಿಬಿಟ್ರು. ಸುಮ್ಮನೆ ಅಂದಿದ್ದು ನಾಳೆ ಅಲ್ಲ, ಇನ್ನು ನಾಳಿದ್ದು ಸ್ಯಾಟರ್ಡೇ ನಾನು ಬರೋದು ಅಂತ ಸುಳ್ಳು ಹೇಳ್ಬಿಟ್ರು. ಬಟ್ ನಾನು ಶ್ಯೂರ್ ಇದ್ದೀನಿ ಅದು ಅವ್ರು ಹೇಳಿದ್ದು ನಿಜಾನೇ ಅಂತ, ಬಿಕಾಸ್ ಐ ಕ್ಯಾನ್ ಕ್ಯಾಚ್ ಹಿಮ್. ಅವ್ರು ಸುಳ್ಳು ಹೇಳಬೇಕಾದ್ರೆ ಎಲ್ಲ ನಾನು ಬೇಗ ಅವ್ರನ್ನ ಕಂಡುಹಿಡಿದ್ಬಿಡ್ತೀನಿ ಆಯಿತಾ. ಕಷ್ಟನೇ ಕಂಡುಹಿಡಿಯೋದು, ಬಟ್ ನಾನು ಕಂಡುಹಿಡಿದ್ಬಿಡ್ತೀನಿ ಅವ್ರು ಸುಳ್ಳು ಹೇಳಿದಾಗ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಸೊ ಅದಕ್ಕೆ ನನಗೆ ಗೊತ್ತು ಇವತ್ತೇ ಬರ್ತಾರೆ ಅಂತ. ಅದರಲ್ಲೂ ಅವ್ರು ಹೇಳ್ತಾಯಿದ್ರು. ನಾನು ಇವತ್ತು ಕಾಲ್ ಮಾಡಿದಾಗ ಆಫ್ಟರ್ನೂನ್ ಈವ್ನಿಂಗ್ ನಾನು ಕಾಲ್ ಮಾಡಿದೆ, ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದಾಗ, ಇಲ್ಲೇ ಪಬ್ಗೆ ಹೋಗೋಕ್ಕೆ ನಾನು ರೆಡಿ ಆಗ್ತಿದ್ದೆ ನನ್ನ ಫ್ರೆಂಡ್ಸ್ ಜೊತೆ, ಗಾಡ್ ಲೈಕ್ ಫ್ರೆಂಡ್ಸ್ ಜೊತೆ ಪಬ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದೆ ಅಂತ. ನನಗೆ ಗೊತ್ತು ಅವ್ರು ಚಾನ್ಸೇ ಇಲ್ಲ ಪಬ್ಗೆಲ್ಲ ಹೋಗೋಕ್ಕೆ ಅಂತ. ನಂಗೆ ಸ್ವಲ್ಪ ಶಾಕ್ ಆಯಿತು. ಪಬ್ಬಿಗೆ ಹೋಗ್ತಾಯಿರ, ಇವಾಗ ನಾನು ಹೆಂಗೆ ಹೇಳಲಿ ಅವ್ರಿಗೆ ಹೋಗಬೇಡ ಅಂತೆಲ್ಲ. ಆದರೂ ಏನಿದು ಏನೋ ಮಿಸ್ಸಿಂಗ್ ಆಗ್ತಿದೆಯಲ್ಲ ಅಂತ. ಸರಿ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ. ಆದರೂ ಡೌಟ್ ಬಂತು. ಅದಾದಮೇಲೆ ನಿಜ ಹೇಳು ಅಂದಾಗ, ಸರಿ ಆಯಿತು, ನಾನು ಇವಾಗ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ, ಮಾರ್ನಿಂಗ್ ಕಾಲ್ ಮಾಡ್ತೀನಿ ನಿಮಗೆ, ನನ್ನ ಫೋನ್ ಬ್ಯಾಟ್ರಿಲಿ ಹೋಗಿದೆ, ಚಾರ್ಜರ್ ಇಲ್ಲ ಮನೇಲಿಂದ ಸುಳ್ಳು ಹೇಳಿದಾಗ, ಇಲ್ವೇ ನಾನು ಇವತ್ತೇ ಬರ್ತಾ ಇದ್ದೀನಿ ನೈಟು ಅಂತ ಹೇಳಿದರು. ಸೊ ಬಟ್ ಹಿ ನೋಸ್ ನಾನು ಅವ್ರಿಗೆ ಪಿಕ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಅವ್ರಿಗೆ ಗೊತ್ತು. 1:15 ನಮ್ಮ ಮನೇಲಿ ಬಿಡೋಕ್ಕೆ ಚಾನ್ಸ್ಲೆಸ್ಸು, ಅದು ಒಬ್ಳಿಗೆ. ಅವ್ರು ಅಕಸ್ಮಾತ್ ನನ್ನ ಜೊತೆ ಬಂದು ನಮ್ಮಿ ಹತ್ರ ಅವ್ರು ಪರ್ಮಿಷನ್ ಕೇಳಿದ್ರೆ ನಮ್ಮಮ್ಮ ಬಿಡೋದು. ಇವತ್ತು ಅವರು ಪರ್ಮಿಷನ್ ಕೇಳಿಲ್ಲ ನಮ್ಮಮ್ಮಗೆ. ನಾನು ಪ್ಲೀಸ್ ಮಮ್ಮಿ ಹೋಗಿ ಬರ್ತೀನಿ, ಇದು SMRಗೆ ಪಿಕ್ ಮಾಡಬೇಕು ಅಂತ ಏನೇನೋ ಬಟ್ರ್ ಆಗ್ಬಿಟ್ಟು ಬಂದೀನಿ. ನಮ್ಮನು ಈ ವ್ಲಾಗ್ ನೋಡ್ತಾರೆ. ಅವ್ರ ರಿಯಾಕ್ಷನ್ ನಂಗೆ ಗೊತ್ತಿಲ್ಲ. ಬಟ್ ಇವಾಗ ಹೋಗ್ತಾ ಇದ್ದೀನಿ ನಾನು. ಹೆಂಗಿರುತ್ತೋ ರಿಯಾಕ್ಷನ್ ಏನು ಅಂತ ಗೊತ್ತಾಗ್ತಿಲ್ಲ. ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಇವಾಗ ಅರ್ಧ ದಾರಿ ಬಂದೀನಿ. ಇವಾಗ ಇನ್ನೂ ಅರ್ಧ ದಾರಿ ನಾವು ಹೋಗಬೇಕು. ಸೊ ಬನ್ನಿ ಹೋಗೋಣ. ಅವ್ರ ಪಾಪ ಐ ಗೆಸ್ ನಾವು ಲೇಟಾಗಿ ಹೋಗ್ತೀವಿ, ಅವ್ರು ಬೇಗ ಬರ್ತಾರೋ ಗೊತ್ತಿಲ್ಲ. ಬಟ್ ಬೇಗ ಹೋಗೋಣ. ಬನ್ನಿ ಲೆಟ್ಸ್ ಗೋ ಗೈಸ್. ಇಬ್ಬರು ಬಂದಿದ್ದಾರೆ ಇವಾಗ. ಹಾಯ್ ಅನ್ನಿ ಕ್ಯಾಮ್ರಾಗೆ ಇಬ್ಬರು. ಎಷ್ಟೊತ್ತಾಗುತ್ತೆ ನಾವು ಹೋಗೋಕ್ಕೆ? 40 ನಿಮಿಷ ಆಗುತ್ತಾ? ಓಕೆ. ಸೊ ಹಾಗಾದ್ರೆ ನಾನೇ ಬೇಗ ಬಂದಿರೋದು. ನಾನು ಅಂದ್ಕೊಂಡೆ 1 ಅವರ್ ಆಗುತ್ತಂತೆ, ಬಟ್ ಅರ್ಧ ಗಂಟೆಲೆಲ್ಲ ಇಲ್ಲಿ ಇದ್ದೆ ನಾನು. ಸೊ ಇನ್ನು 40 ನಿಮಿಷ ಆಗುತ್ತಂತೆ. ಸೊ ಟರ್ಮಿನಲ್ 2ಗೆ ಹೋಗ್ಬೇಕು, ನಿಮಗೆ ಗೊತ್ತಲ್ವಾ ಯಾವುದು ಅಂತ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಅವ್ರ ರಿಯಾಕ್ಷನ್. ಗೈಸ್, ಇವಾಗ ಜಸ್ಟ್ ಏರ್ಪೋರ್ಟ್ ರೀಚ್ ಆಗಿದ್ದೀವಿ.
ಇವಾಗ ಇಲ್ಲಿಂದ ಐ ಗೆಸ್ ಮೇಲೆ ಹೋಗ್ಬೇಕು ಕೆಳಗೆ ಹೋಗ್ಬೇಕು ಅದು ಗೊತ್ತಿಲ್ಲ. ಟರ್ಮಿನಲ್ 2 ಹೋಗಬೇಕು. ಸೊ ಬನ್ನಿ ಹೋಗೋಣ. ಗೈಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಸಿದ್ದಾರೆ ನಮ್ಮ ಏರ್ಪೋರ್ಟ್ನ. ನೋಡೋಕ್ಕೆ ರೇಟ್ ಕಣ್ಣು ಸಾಲ್ತಿಲ್ಲ, ತುಂಬ ಚೆನ್ನಾಗಿದೆ, ತುಂಬ ಪ್ರಿಟಿಯಾಗಿದೆ. ಈ ಕಡೆ ಎಲ್ಲ ಬಂದಿರಲಿಲ್ಲ ನಾನು ಲಾಸ್ಟ್ ಟೈಮ್ SMR ಜೊತೆ ಬಂದಾಗ. ಹೋಗ್ತಾ ಇದ್ದೀವಿ ಇವಾಗ ಈ ಕಡೆಯಿಂದ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ನೀವು ಅಂದ್ಕೊಂಡಿರ್ತೀರ ಏನಿದೆಲ್ಲ ನಾವು ನೋಡೇ ಇಲ್ವಾ ಅಂತ. ನೀವೆಲ್ಲರೂ ನೋಡಿದ್ದೀರಾ, ಯಾರು ಏರ್ಪೋರ್ಟಿಗೆ ಬಂದಿರಾ, ನೀವು ನೋಡಿದ್ದೀರಾ. ಬಟ್ ನನಗಿದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ, ಸೊ ಅದಕ್ಕೆ ಏನು ಅಂಥದ್ದು ಓವರ್ ಆ್ಯಕ್ಟಿಂಗ್ ಅಂತೆಲ್ಲ ಕಮೆಂಟ್ ಹಾಕ್ಬೇಡಿ. ಹಾಗಾಗಿ ಅವ್ರು ಯಾವ ಫ್ಲೈಟಲ್ಲಿ ಬರ್ತೀರಂತ ಗೊತ್ತಾಗ್ತಿಲ್ಲ. ಬಿಕಾಸ್ 11:30ಗೆ ಅವ್ರು ಹೇಳಿದ್ರು ನನಗೆ. ನಾನು ಆಲ್ರೆಡಿ ಇದರಲ್ಲಿ ಕೂತೀನಿ ಐ ಮೀನ್ ಇವಾಗ ಒಳಗೆ ಹೋಗ್ತಾಯಿದ್ದೀನಿ, ಅಲ್ಲಿ ನೆಟ್ವರ್ಕ್ ಬರಲ್ಲ ಅಂತ. ಸೊ ಯಾವುದ್ರಲ್ಲಿ ಬರ್ತಾ ಇದ್ದಾರೆ ನಮಗೂ ಅರ್ಥ ಆಗ್ತಿಲ್ಲ. ನಾವು 3 ಜನ ಇಲ್ಲಿ ನಿಂತ್ಕೊಂಡು ವೇಟ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಮೇ ಬಿ ಅವ್ರು ಇಂಡಿಗೋಲ್ಲೇ ಬರೋದು. ಅಲ್ಲಿ ತೋರಿಸ್ತಿಲ್ವಾ ಯಾವುದು? ಅಂದರೆ 120ಗೆ ಇಲ್ಲಿ ಬರುತ್ತಾ, ಬಟ್ 20 ನಿಮಿಷ ಅದು ಲಗೇಜ್ ಎಲ್ಲ ಅಂತ ಅಲ್ಲಿ ಹೋಗ್ಬಿಡುತ್ತೆ. ಸೊ 140 ಅಥವಾ 130 ಆಗ್ಬೋದು. ಯಾವುದ್ರಲ್ಲಿ ಬರ್ತಿರೋದವರು? ಇಂಡಿಗೋ. ಫ್ಲೈಟಲ್ಲಿ ಬರ್ತಿದಾರಲ್ಲ, ಫ್ಲೈಟಲ್ಲಿ ಬರ್ತಿದಾರಲ್ಲ. ಇದು ಓಡಿ ಬಾಟಲ್ ರೀ, ನಾವು ಕುಡು ಸಾಯ್ತೀವ್ರಿ. ಯಾವ ಏನು ಹೋಗ್ಬೇಡ್ರಿ ಮಾರಿ ಎಲ್ಲ ಅಂದರೆ ಇಲ್ಲ ಆ ಥರ ಅಲ್ಲ. ಇಂಡಿಗೋ ಫ್ಲೈಟು ಅಥವಾ ಓಕೆ ಏರ್ ಇಂಡಿಯಲ್ಲಿ ಬರ್ತಾರ. ನನಗೆ ಗೊತ್ತು ಫ್ಲೈಟಲ್ಲೇ ಬರ್ತಾರೆ. ಸೊ ಇಲ್ಲೆಲ್ಲ ಈ ಕಡೆ ಎಲ್ಲ ನಾನು ಬಂದಿದ್ದೀನಿ, ನೀವೇ ನೋಡಿರ್ತೀರ. ಸೊ 140ಗೆ ಅವ್ರು ಇನ್ನೂ ಬರ್ತಾರೆ. ನಾನು ಇವಾಗ ಆಲ್ಮೋಸ್ಟ್ ಟೈಮ್ ಇವಾಗ 12:51. ಬೇಗನೆ 50 ನಿಮಿಷ ಬೇಗ ಬಂದೀನಿ. ಹಲೋ, 1 ನಿಮಿಷ. ಹಾಯ್. ಸೊ 50 ನಿಮಿಷ ಬೇಗನೆ ಬಂದಿದ್ದೀವಿ ನಾವು. ವೇಟ್ ಮಾಡೋಣ ಯಾವಾಗ ಬರ್ತಾರೆ ಅಂತ. ಬನ್ನಿ ಸರ್, ಫ್ರಂಟ್ ಕ್ಯಾಮ್ರಾ. ಥ್ಯಾಂಕ್ ಯು ಸೋ ಮಚ್. ಇವ್ರು ನಂದು SMRದು ಡೈರಿ ನೋಡ್ತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇವಾಗ ನೋಡೋಣ, ಇನ್ನು 50 ನಿಮಿಷ ಬೇಗನೆ ಬಂದಿದ್ದೀವಿ ನಾವು. ಏನು ಮಾಡೋಣ ಅಂದರೆ ಏನಾದರೂ ಕೂತ್ಕೊಂಡು ಏನಾದರೂ ಕಾಫಿ ಟೀ ಏನಾದರೂ ಕುಡಿಯೋಣ. ಸೊ ಬನ್ನಿ ಏನಾದರೂ ತಿನ್ನೋಣ. ಇಲ್ಲಿಂದ ಬರ್ತಾರೋ ಅವ್ರು ಇವಾಗ, ಅದಕ್ಕಂತ ಈ ಕಡೆ ಬಂದು ನಿಂತಿದ್ದೀವಿ. ಬಂದು ಆ ಕಡೆಯಿಂದ ಹಂಗೆ ಬರ್ತಾರಂತೆ, ಈ ಕಡೆ ಬರೋರು ಹಿಂಗೆ ಬಂದರೆ ಹಿಂಗೆ ಬರ್ತಾರಂತೆ. ಫ್ಲೈಟ್ ಬೇರೆ ಬೇಗ ಬಂದಿದೆ ಅವ್ರದ್ದು, ಲ್ಯಾಂಡ್ ಆಗಿಬಿಟ್ಟಿದೆ. ಯಾಕೆ ಇಷ್ಟೊತ್ತು ಮಾಡ್ತಾರಂತ ಅರ್ಥ ಆಗ್ತಿಲ್ಲ. ಬಟ್ ಗೈಸ್ ನನಗೆ ಒಂದು ಅರ್ಥ ಆಗ್ತಿಲ್ಲ, SMR ಬಂದಾಗ ನಾನು ಹೇಗೆ ರಿಯಾಕ್ಟ್ ಮಾಡಬೇಕಂತ. ವೇಟ್ ಮಾಡ್ತಾಯಿದ್ದೀನಿ, ಅವ್ರು ಇನ್ನೂ ಬಂದಿಲ್ಲ. ಅದೇನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಬಟ್ ಅವ್ರು ಬಂದಾಗ ನಾನು ಹೇಗೆ ರಿಯಾಕ್ಟ್ ಮಾಡಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದು ಮೂವೀಸಲ್ಲೆಲ್ಲ ನೋಡಿದ್ದೀನಲ್ಲ, ಆ ಥರ ಅಂತೂ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಹೆಂಗೆ ಏನು ಫಸ್ಟ್ ಟೈಮ್ ನಾನು ಪಿಕ್ ಮಾಡೋಕ್ಕೆ ಬಂದಿರೋದು, ನನಗೇನು ಗೊತ್ತಾಗ್ತಿಲ್ಲ ಹೆಂಗೆ ಏನು ಅಂತ. ಇನ್ಸ್ಪೈರ್ ಆಗೋಣ ಅಂದರೆ ಮೂವೀಸ್ ನೋಡ್ಬಿಟ್ಟು ಇನ್ಸ್ಪೈರ್ ಆದರೆ ಅಷ್ಟೇ ನಾನು. ಹೆಂಗೆ ಹೋಗ್ಬಿಟ್ಟು ಮಾತಾಡಿಸ್ಲಿ, ಏನು ಮಾಡಲಿ ಗೊತ್ತಾಗ್ತಿಲ್ಲ. ಸೊ ವೇಟ್ ಮಾಡ್ತಾಯಿದ್ದೀನಿ, ನೀವೇ ನೋಡ್ಬೋದು. ಇಷ್ಟೊತ್ತಾದರೂ ಕೂಡ ಬಂದಿಲ್ಲ ಸರ್. ಏನು ಮಾಡ್ತಾರೆ, ವಾಶ್ರೂಮಲ್ಲೇ ಕೂತಿರ್ತಾರೆ, ಬರೀ ವಾಶ್ರೂಮೇ ಅವ್ರದ್ದು. ಸೊ ಹೆಂಗೆ ಏನು ಮಾಡ್ಬೋದು ಬಂದಾಗ. ಜಸ್ಟ್ ನಾರ್ಮಲ್ ಆಗಿರ್ತೀನಿ, ನಂಗೆ ನಾರ್ಮಲಾಗಿ ಬಂದ್ಬಿಡ್ತೆ. ಬಟ್ ಏನೂ ಗೊತ್ತಿಲ್ಲ ಗೈಸ್, ಕೈಯಲ್ಲೆಲ್ಲ ಸ್ವೆಟ್ ಬರ್ತಿದೆ, ಏನೋ ಭಯ ಆಗ್ತಿದೆ, ಕೈಕಾಲು ನಡುಗ್ತಿದೆ. ಯಾಕಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಆಗ್ತಿರೋದು ಈ ಥರ. ಅದು ಇವ್ರು ಬರ್ತಾ ಇದ್ದಾರೆ ಅಂತ, ಇವ್ರನ್ನ ನೋಡೋಕ್ಕೆ ಅಂತ ಈ ಥರ ಆಗ್ತಿದೆ ಐ ಫೀಲ್. ಅಥವಾ ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಅದು ಅವ್ರು ಬಂದಾಗ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ, ಆಯಿತಾ. ಸೊ ಇನ್ನೂ ಬಂದೇ ಇಲ್ಲ ಗೈಸ್. ಎಷ್ಟೊತ್ತಾದರೂ 15 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ಇಷ್ಟೊತ್ತು ಬೇಕಾ ಹೇಳಿ ಅವ್ರಿಗೆ ಬರೋಕ್ಕೆ? ಅವ್ರೇನಂದರೆ ಲೇಟಾಗಿ ಬಂದು ಲೇಟೆಸ್ಟಾಗಿ ಬರೋಣ ಅಂತ ಅವರು ಆ ಥರ ಮೈಂಡ್ಸೆಟ್ ಇರೋರು ಅವರು. ನಾನೇನಂದರೆ ಲೇಟೆಸ್ಟ್ ಬಿಟ್ಟಾಕು, ಫಸ್ಟು ಬರಬೇಕು, ಅದು ಇಂಪಾರ್ಟೆಂಟು. ನೀನು ಲೇಟಾಗೆ ಬಂದಿದ್ಯಾ, ಅಟ್ಲೀಸ್ಟ್ ಇವಾಗಾದರೂ ಅರ್ಜೆಂಟಾಗಿ ಫಾಸ್ಟಾಗಿ ಬರಬೇಕು. ನಂಗೆ ಇವ್ರು ಅಂದರು ಫ್ಲವರ್ಸ್ ತೊಗೊಬಿಡಿ ಅಕ್ಕ ಇವ್ರಿಗೆ ಅಂತ. ಬಟ್ ನನಗೆ ಗೊತ್ತು ಅವ್ರು ಫ್ಲವರ್ಸ್ ಇಷ್ಟ ಆಗಲ್ಲ. ಏನು ಮಾಡ್ತಾ ಗೊತ್ತಾ, ಇದೆಲ್ಲ ನಾನೇನು ಹುಡುಗಿನ ಅಂತಾರೆ. ಅವ್ರಿಗೇನಂದರೆ ವಾಚಸ್ಸು ಈ ಥರದ್ದು ಇಷ್ಟ. ಒಂದೊಂದು ವಾಚು 30-40 ಸಾವಿರ ಇರುತ್ತೆ. ಎಲ್ಲಿಂದ ತೊಗೊಂಡು ಬರ್ರಿ, ನಾನು ಅಷ್ಟು ಕಾಸ್ಟ್ಲಿ ವಾಚ್. ಒಟ್ಟಿನಲ್ಲಿ ಅವ್ರಿಗೇನಾದ್ರು ಕಾಸ್ಟ್ಲಿ ಆಗಿರೋದು ಗಿಫ್ಟ್ ಮಾಡ್ತೀನಿ ನಾನು ಇಷ್ಟರಲ್ಲೇ. PS5 ಅಂತ ಒಂದು ತಲೆಯಲ್ಲಿದೆ, ಅವ್ರಿಗೂ ಗೊತ್ತಿದ್ದು ನಾನು ಗಿಫ್ಟ್ ಮಾಡ್ತೀನಿ ಅಂತ. ಬಟ್ ಅವರಂದ್ರು ಬೇಡ ಅಂತ. ಸೊ ಏನು ಗಿಫ್ಟ್ ಮಾಡ್ಬೋದು ಅವ್ರಿಗೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಏನಾದ್ರು ಕಾಸ್ಟ್ಲಿ ಆಗಿರೋದು ಅವ್ರಿಗೆ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೂ ಒಂದು ಸರ್ಪ್ರೈಸ್ ವೀಡಿಯೋ ಮಾಡ್ತೀನಿ ನಾನು. ಗೈಸ್ ಇಷ್ಟೊತ್ತು ಬೇಕಾ ಬರೋಕ್ಕೆ ಗೈಸ್? ಎಷ್ಟೊತ್ತಿಂದ ವೆಯ್ಟ್ ಮಾಡ್ತೀನಿ ನಾನು. ಆಲ್ಮೋಸ್ಟ್ ಏರ್ ಹಾಸ್ಟೆಸ್ಸು ಎಲ್ಲರೂ ಪೈಲಟ್ಸ್ ಎಲ್ಲ ಬಂದುಬಿಟ್ರು, ಇವ್ರು ಮಾತ್ರ ಬಂದಿಲ್ಲ. ಇಷ್ಟೊತ್ತು ಬೇಕಾ ಅಂತ.
ಎಲ್ಲರೂ ಬಂದರು, ಅವ್ರ ಫ್ಲೈಟಲ್ಲಿರೋರು ಎಲ್ಲರೂ ಬಂದರು. ಇವ್ರು ಮಾತ್ರ ಇನ್ನೂರಿಗೂ ಬಂದಿಲ್ಲ. ಎಲ್ಲರೂ ನೋಡಿ ಆ ಕಡೆ ಈ ಕಡೆಯಿಂದ ಹೋಗ್ತಾ ಇದ್ದಾರೆ. ನಾನು ಫಸ್ಟ್ ಲೈನಲ್ಲೇ ಬಂದು ನಿಂತ್ಕೊಂಡಿದ್ದೀನಿ ಅವಾಗಿಂದ. ಯಾವ ಕಡೆಯಿಂದನೂ ಇವ್ರು ಕಾಣಿಸ್ತಾನೆ ಇಲ್ಲ. ಇನ್ನೂ ಜಾಸ್ತಿನೇ ಟೈಮ್ ಆಗ್ತದೆ. ಬಂದರು ಅವರು, ತೋರಿಸ್ತೀನಿ ರೀ. ಅಯ್ಯೋ, ಅವರು ರೆಕಾರ್ಡ್ ಮಾಡ್ಕೊಂಡು ಬರ್ತಾರೆ. ಯಾವ ಕಡೆಯಿಂದ ಬರ್ತಾರೆ? Hi, how are you? ವಾಟ್ಸ್ಆಪ್ I'm good. ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ನಾನು ಹುಟ್ಟಿದೆ ರೆಡಿ ಆಗಿಲ್ವಾ? How was your flight? ಹಂಗೆ ಚೆನ್ನಾಗಿತ್ತು. ಗೈಸ್ ಬಂದ್ರು, ನನಗೇನು ಖುಷಿನೇ ಪಟ್ಟಿಲ್ಲ ಇವರು. ಸ್ವಲ್ಪನೂ ಖುಷಿನೇ ಇಲ್ಲ. ಹೇಳಿ, ನಾನು ಸರ್ಪ್ರೈಸ್ ಕೊಡಕ್ ಬಂದೇನು ಸರ್ಪ್ರೈಸೇ ಫೀಲ್ ಆಗಿಲ್ಲ, ನಾರ್ಮಲ್ ಫೀಲ್. ಏನ್ ತಗೊಂಡ್ಬಂದವಳೆ ಸರ್ಪ್ರೈಸ್ ಕೊಡಕ್ಕೆ? ಗೈಸ್ ಇವ್ರಿಗೆ ಫ್ಲವರ್ಸ್ ಎಲ್ಲ ಇಷ್ಟ ಆಗಲ್ಲ ಗೈಸ್. 30-40 ಸಾವಿರ ವಾಚ್ ಎಲ್ಲ ಎಲ್ಲಿಂದ ತರಲಿ ಗೈಸ್ ನಾನು? ಅದ್ರಲ್ಲಿ ಏನೈತೆ, ತಂದು ಕೊಟ್ರೆ ಆಗುತ್ತಪ್ಪ. ಇವಾಗ ನಾನು ಇವಳಿಗೆ ಒಂದು ಗಿಫ್ಟ್ ತಗೊಂಡ್ಬಂದಿದ್ದೀನಿ ತಡ್ರಿ ಗೈಸ್. ಏನು ಗೈಸ್, ಇವಳ ಚಾನಲ್ ಕಂಟೆಂಟ್ ಹೋಗ್ತೈತೆ, ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ನನಗೆ ರೆಕಾರ್ಡ್ ಮಾಡಕ್ ಬಿಡಲ್ಲ. ಸೊ ಇವಾಗ ಅದಕ್ಕೋಸ್ಕರ ನಾನು ನನ್ನ ಚಾನಲ್ ಕಂಟೆಂಟ್ಗೋಸ್ಕರ ಆನ್ ಮಾಡ್ಕೊಂಡು. ಸೊ ದಿಸ್ ಈಸ್ ಅ ಗಿಫ್ಟ್. ಟೇಕ್ ಇಟ್. ಏನಿದು? ದಟ್ಸ್ ಅ ಲಿಪ್ಸ್ಟಿಕ್. ಎಷ್ಟು ಗೊತ್ತಾ ಅದು? ಎಷ್ಟು? 4700 ರೂಪಾಯಿ. ಹೈ ಒಂದೇ ಒಂದು ನಿಮಿಷ ಗೈಸ್, ಫೋಟೋ ಕೊಡ್ತೀನಿ. ಇಷ್ಟೊಂದು ಕಾಸ್ಟ್ಲಿ ಯಾರು ತಗೋತಾರೆ ಗೈಸ್? ಕೇಳಿಸಲ್ಲ. ಓ, ನೀನು ಮೈಕ್ ಹಾಕ್ಬಿಟ್ಟಿದ್ಯಾ? ಸ್ಮಾರ್ಟ್ ಇವಾರ. 4000 ಅಲ್ಲ, 4500 ಇದು. 4750. ಚೆನ್ನಾಗಿ ಹಾಂ, ಥ್ಯಾಂಕ್ ಯು. ಇವಾಗ ಓಪನ್ ಮಾಡೋಣ. ಯಾವ ಕಲರು? ಪಿಂಕ್ ಕಲರು. ನಂಗೆ ಸ್ಪೆಸಿಫಿಕ್ ಆಗಿ ಬೇಕು ಪಿಂಕ್ ಕಲರ್ ಅಂತ. ಇಟ್ಕೊಳ್ಳಿ. ರಿಯಾಕ್ಷನ್ ನೋಡ್ತಾ ಇದ್ದೀನಿ ನೋಡಿ. ಫಸ್ಟ್ ಟೈಮ್ ಒಂದು ವ್ಲಾಗಲ್ಲಿ 2 ವ್ಲಾಗ್ ನಾನು ರೆಕಾರ್ಡ್ ಮಾಡ್ತಾ ಇರೋದು. ವಾಟ್? ಇಟ್ಸ್ ಸೋ ನೈಸ್. ಗ್ಲಾಸಿ ಫಿನಿಶ್ ಕೊಡ್ತಿದೆಯಲ್ಲ, ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಕಾಸ್ಟ್ಲಿ ಲಿಪ್ಸ್ಟಿಕ್ಸ್ ಎಲ್ಲ ಬರ್ತಾ ಇರುತ್ತಾ? ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಚಾರ್ಲೆಟ್ ಟಿಲ್ಬರ್ ಇದು. ಇದು ಕೂಡ ಕಾಸ್ಟ್ಲಿ ಅಷ್ಟೇ. ಬಟ್ ನನಗೆ ಅದು ಒಂದೇ ಬ್ರ್ಯಾಂಡ್ ಗೊತ್ತಿರೋದು ಕಾಸ್ಟ್ಲಿ ಅಂದ್ರೆ ಅದು. ಅದರಲ್ಲಿ ಎಷ್ಟು ತುಂಬಾ ಚೆನ್ನಾಗಿದೆ. ಒಂದೊಂದು ಲಿಪ್ಸ್ಟಿಕ್ ನೀನು ತಗೊಂತಾ ಇದ್ದೀನಿ. ಅದ್ರಲ್ಲಿ ನಾನು ಯಾವ್ದು ಲಿಪ್ಸ್ಟಿಕ್ ತಗೊಂಡಿಲ್ಲ, ಕಾಸ್ಟ್ಲಿ ಅಂತಾನೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಫಸ್ಟ್ ಏನಾದರೂ ತಿನ್ಬೇಕು. ನಾನೇನು ತಿಂದೇ ಇಲ್ಲ, ನನಗೆ ಬೇಜಾರಾಗ. ನಾನು ತಿನ್ನಿಸ್ತೀನಿ ಬನ್ನಿ. ನೀನು ತಿನ್ನ ಕೊಡಿಸ್ತೀಯ ನೀನು? ನಾನು ಹತ್ತತ್ರ ಅಂದ್ರೆ 1 ವಾರ ಆಗೈತೆ. ನಾನು ನಾರ್ಮಲ್ ಸೌತ್ ಇಂಡಿಯನ್ ನಮ್ಮ ಸೊ ಗೈಸ್, SMR ಫೈನಲಿ ಬಂದ್ರು. ಇವಾಗ ಹೋಗ್ಬಿಟ್ಟು ಏನಾದ್ರು ನಾವು ತಿನ್ನೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಖ ತೋರಿಸಿ, ನೀವಿಬ್ರು ಬಂದಿದ್ದಕ್ಕೆ. ನಾನು ತೋರಿಸ್ತೀನಿ ಕೊಡಿ. ಬಟ್ಟೆನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಭಿ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಸೊ ಪಾಪ ಇವ್ರು ಬರ್ತಿಲ್ಲ ಅಂದರೆ ನನಗೆ ಏರ್ಪೋರ್ಟಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ. ನನಗಿಷ್ಟು ಒಳ್ಳೆ ಗಿಫ್ಟ್ ಸಿಕ್ತು ಇವತ್ತು, ಅದು ಶೆನಲ್ದು. ನನಗಿಷ್ಟು ಲಕ್ಕಿ, ಟಚ್ಗೋಲ್ಡು. ಸೊ ಇವಾಗ ಊಟ ಮಾಡೋಕ್ಕೆ ಹೋಗೋಣ ಬನ್ನಿ ಗೈಸ್. ನಾನು ಅಲ್ಲಿಂದ ಬರಬೇಕಾದ್ರೆ ಇವ್ರು ಬಂದಾಗ ಹೇಗೆ ರಿಯಾಕ್ಟ್ ಮಾಡೋಣ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಬರ್ತಿದ್ದೆ. ಇವ್ರು ಬಂದಿದ ತಕ್ಷಣ ನನ್ನ ರಿಯಾಕ್ಷನ್ ಹೇಗಿತ್ತು ನೀವೇ ನೋಡಿರ್ತೀರ. ಸುಮ್ಮನೆ ಒಂದು ಸಣ್ಣಾಗಿ ಹಿಂಗೆ ನಿಂತ್ಬಿಟ್ಟೆ ನಾನು. ಖುಷಿ ಇಲ್ಲ ನಾನು ಬಂದಿರೋದು ಇಷ್ಟೇ ಅಲ್ಲ, ನನಗೇನು ಗೊತ್ತಾ, ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ದೇಶಮಾರ್. ನಾನು ಆ ಥರ ಹುಡುಗಿ ಅಲ್ಲ. ನನಗೆ ಆ ಥರ ಎಕ್ಸ್ಪ್ರೆಸ್ ಮಾಡೋ ಹುಡುಗಿ ಥರ ಅಲ್ಲ ನಾನು. ನಂಗೆ ಎಕ್ಸ್ಪ್ರೆಸ್ ಮಾಡಕ್ ನನಗೆ ಖುಷಿ. ಗೈಸ್, ನೀವೇ ಮುಂಚೆ ಬ್ಲಾಗಲ್ಲಿ ನೋಡಿದ್ದೀರ ಎಷ್ಟು ನಾನು ಎಕ್ಸೈಟೆಡ್ ಆಗಿದೆ ಅಂತ. ಬಟ್ ಇವ್ರು ಬಂದಿದ ತಕ್ಷಣ ಸ್ಟನ್ನಾಗಿ ಒಂಥರ ನಿಂತ್ಕೊಬಿಟ್ಟೆ ನಾನು. ಅನ್ಕೊಂಡು ಯಾಕಾದ್ರೂ ಬನ್ನು ಅಂತಿದ್ರೆ ನಾನು ಪಿಕ್ಕೆ ಮಾಡಕ್ ಬರ್ತಿಲ್ಲ. ಯಾಕಾದ್ರು ಬಂದ ಹೋಗ್ತಾನೆ ಬಿಡು ಮನೆಗೆ ಅಂತ ಸುಮ್ಮನಾಗ್ಬಿಡ್ತಿದ್ದೆ. ಏನಕ್ಕೆ ಪಿಕ್ ಮಾಡಿದೆ? ಸರ್ಪ್ರೈಸ್. ನೀವು ಅದರ ರಿಯಾಕ್ಷನೇ ಕೊಟ್ಟಿಲ್ಲ. ಅಂತೆಲ್ಲ ಕೊಟ್ಟೇ ಇಲ್ಲ ನೀವು. ನಾನು ಅನ್ಕೊಂಡಿದ್ದೆ ಪಕ್ಕ ತಲೆ ಹಿಡ್ಕೊಂಡು ಕೆಳಗೆ ಕುತ್ಕೊಬಿಡ್ತಾರೆ, ಇವಳು ಯಾವ ಗುರು ಬಂದ್ಲು ಅಂತ. ಬಟ್ ಏನು ರಿಯಾಕ್ಷನೇ ಕೊಟ್ಟಿಲ್ಲ ಗೈಸ್. ನೀನು ಯಾವಾಗ ಒಳಗಡೆಯಿಂದ ಕೇಳಿದೆ, ನಾನು ಅವಾಗಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಏನಂತ ಎಕ್ಸ್ಪೆಕ್ಟ್ ಮಾಡಿದ್ರಿ? ಇಲ್ಲ, ಬಂದು ಬರ್ಬೋದು 50-50 ಅಂತ. ಬಟ್ ಬಿಡಲ್ವಲ್ಲ ಇವಳ ಮನೆಯಿಂದ ಎಷ್ಟೊತ್ತು ಆಚೆಗೆ ಅಂತಾನೆ ಇತ್ತು ನನಗೆ. ಹೊಡಿರಿ ಚಪ್ಪಾಳೆ ಗೈಸ್ ಎಲ್ರು. ಇಲ್ಲ, ನಾನು ಹೇಳ್ಕೊಂಡೇ ಬಂದಿ, ನನ್ನ ಬ್ಲಾಗಲ್ಲಿ ಹೇಳ್ಕೊಂಡೇ ಬಂದಿರ್ತಾಳೆ ಪಕ್ಕ ಅವಳು ಅಂತ.
ಏನು ಗೊತ್ತಾ, ನಾನು ಇವ್ರಿಗೆ ಇದು ಮಾಡೋಕ್ಕಂತ ಹೋಗ್ತೀನಿ ಪ್ರತಿ ವ್ಲಾಗಲ್ಲಿ, ಉಲ್ಟಾ ನನಗೆ ಆಗ್ಬಿಡ್ತದು. ಅದಕ್ಕೆ ಇಟ್ಸ್ ಬೆಟರ್ ನೆಕ್ಸ್ಟ್ ಟೈಮ್ ನಾನು ಹೇಳೇ ಬಿಡ್ತೀನಿ, ನಾನು ಹಿಂಗೆ ಮಾಡ್ತೀನಪ್ಪ, ಈ ಥರ ಕತೆ ಇದೆ ಅಂತ. ನಾನು ಫೇಕ್ ಆಗಿ ರಿಯಾಕ್ಟ್ ಮಾಡ್ತೀನಿ ಅವಾಗ. ಸರಿ ನಾನು ಇವತ್ತು ನೀವು ಹಂಗೆ ರಿಯಾಕ್ಟ್ ಮಾಡ್ತೀರಾ ಅನ್ಕೊಂಡಿದ್ದೆ. ಮಾಡ್ಬೇಕಪ್ಪ ಪ್ಲೀಸ್. ಈಗ ಹೇಳಿದ್ಯಲ್ಲ ನಮ್ಗಿಂತ ಹಂಗೆ ರಿಯಾಕ್ಟ್ ಮಾಡ್ತೀನಿ ನೋಡು. ಕುತ್ಕೊಬಿಡ್ಬೇಕಲ್ಲ, ಮಲ್ಕೊಬಿಡ್ಬೇಕು, ಅಯ್ಯೋ ಅಯ್ಯೋ ಅನ್ಕೊಂಡು. ಮಲ್ಕೊಂಡ್ಬಿಡ್ಬೇಕಾ? ಹಾಂ, ಯಾಕೆ ನೀನು ಬಂದೆ ಎದೆ ಮೇಲೆ ನಿಂತ್ಕೊಂತಿ ಪೂಜೆಗಂದಿ ಥರ ಲೆಫ್ಟ್ ರೀ. ಸೊ ಇವಾಗ SMR ಕಾರ್ ತರಕಂತ ಹೋಗ್ತಾ ಇದೀವಿ. ಪಾರ್ಕಿಂಗಲ್ಲಿ ಹಾಕಿದ್ದಾರೆ ಅಂತವರು. ಸೊ ಅಲ್ಲಿ ಹೋಗ್ಬಿಟ್ಟು ಅದಾದ್ಮೇಲೆ ನಾವು ಊಟ ಮಾಡೋಕ್ಕಂತ ಹೋಗ್ತಾ ಇದೀವಿ. ಡಿನ್ನರ್ 1 ಗಂಟೆ ರಾತ್ರಿ ಡಿನ್ನರ್. ಪಾಪ ಇವ್ರೇನು ತಿಂದಿಲ್ಲ. ನಮ್ಮ ಬೆಂಗಳೂರು ಊಟ ಮಿಸ್ ಮಾಡ್ಕೊಂಡಿರ್ತಾರೆ ಅವರು. ಇಲ್ಲ ಮುಂಬೈ ಚೆನ್ನಾಗಿತ್ತಾ ಬ್ಯಾಂಗ್ಳೂರ್ ಚೆನ್ನಾಗಿತ್ತಾ? ಎರಡೂ ಚೆನ್ನಾಗಿರುತ್ತೆ ನನಗೆ. ಬಿಕಾಸ್ ನಾನು ಎಲ್ಲೂ ಆ ಥರ ಟ್ರೀಟ್ ಅಂತೂ ಮಾಡಲ್ಲ. ಎಲ್ಲ ಕಡೆ ನಾನು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಖುಷಿ ಆಗುತ್ತೆ. ಓಕೆ, ಎಲ್ಲ ಕಡೆ ಸಿಮ್ರನ್ ಥರನೇ ಟ್ರೀಟ್ ಮಾಡ್ತಾರೆ ಎಲ್ಲರೂ. ಸಿಮ್ರಾನ್ ಥರ ಎಲ್ಲ ಟ್ರೀಟ್ ಮಾಡಲ್ಲ, ಬಿಕಾಸ್ ಎಲ್ಲ ಕಡೆ ಸಿಮ್ರಾನೇ ಇರಲ್ವಲ್ಲ. ಹಾಂ, ಹಾಂ. ಸೊ ಇದನ್ನ ಕಾಂಪ್ಲಿಮೆಂಟ್ ಆಗಿ ತಗೋಬೇಕು ಅಥವಾ ಹೆಂಗ್ ತಗೋಬೇಕೋ ಗೊತ್ತಿಲ್ಲ, ಆದ್ರೂ ಖುಷಿ ಪಡ್ಕೋತೀನಿ. ಸುಮ್ಮನೆ ಟ್ರೀಟ್ ಅಂದ್ರೆ ಹೆಂಗೆ ಸಿಮ್ರಾನ್ ಹೆಂಗ್ ಟ್ರೀಟ್ ಮಾಡ್ತಾಳೆ? ಕೇರು ನಾನ್ ಟ್ರೀಟ್ ಮಾಡ್ತಾ ಇರ್ತೀನಿ, ನಾನ್ ಕೇರ್ ಮಾಡ್ತಾ ಇರ್ತೀನಿ ಎಲ್ಲ. ಹಾಗಾದ್ರೆ ನಾನ್ ಕೇರ್ ಮಾಡಲ್ವಾ? ನೀನ್ ಮಾಡ್ತೀಯಾ, ಬಟ್ ಬರೀ ಏನ್ ಗೊತ್ತಾ ಗೈಸ್, ಸ್ವಲ್ಪ ಮಾಡ್ಬಿಟ್ಟು ಜಾಸ್ತಿ ಅಂತ ಹೇಳ್ಬಾರ್ದು. ನಂತರ ಅಲ್ಲ ಗೈಸ್, ಈಕ್ವಲ್ ಆಗಿ ಮಾಡ್ತೀನಿ. ಅವ್ರು ತೋರ್ಸ್ಕೋತಾರೆ, ನಾನು ತೋರ್ಸ್ಕೊಂಡು. ಐ ಆಮ್ ನಾಟ್ ಎಕ್ಸ್ಪ್ರೆಸಿವ್. ಈಕ್ವಲ್ ಆಗಿ ಮಾಡ್ತೀನಿ. ದುಡ್ಡಲ್ಲಿ ಕಮ್ಮಿ ಮಾಡ್ತೀನಿ, ಬಿಕಾಸ್ ನೀವು ಹುಡುಗ, ನೀವು ಜಾಸ್ತಿ ದುಡಿತೀರಾ. ನಾನು ಒಂದು ಪ್ರಮೋಷನ್ ದುಡಿಯೋದು, ಅಯ್ಯೋ ನಾನು 1 ತಿಂಗಳು ದುಡಿಯೋದು, ನೀವು ಒಂದು ಪ್ರಮೋಷನಲ್ಲಿ ದುಡ್ಕೊಂಡು ಹೋಗ್ತೀರಾ. ಅದಕ್ಕೆ ನೀವು ಜಾಸ್ತಿ ದುಡಿತೀರಾ, ಅದಕ್ಕೆ ದುಡ್ಡಲ್ಲಿ ನೀವು ಜಾಸ್ತಿ ಮಾಡ್ತೀರಾ. ಬಟ್ ಮನಸ್ಸಿಂದ ಮಾಡೋದು ತುಂಬ ಮುಖ್ಯ ಗೈಸ್. ಸೊ ಇವಾಗ ಗೈಸ್ ಕಾರಲ್ಲಿ ಹತ್ಕೊಂಡು ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇದೀವಿ. ಇವಾಗ ನಾವು ಆ ಕಾರ್ ಬಿಟ್ಟು ಈ ಕಾರ್ಗೆ ಬಂದಿದೀವಿ. ಯಾಕೆ ಬಂದೀವಿ ಅಂದ್ರೆ ಅವ್ರು ಅಲ್ಲಿಂದ ಬರ್ತಾರೆ, ನಾವು ನಮ್ಮ ಕಾರಿಂದ ಬರೋಣ ಅಂತ. ಇವಾಗ ಇರುತ್ತೆ ಬಿಲ್ ಒಂದು 4,000. ಇವಾಗ ಕೇಳೋಣ ಎಷ್ಟು ಅಂತ ಹೇಳಿ. SMR 3.5 ಬಂದ್ರೆ ನೀವು ಇನ್ನು 4 ಬಂದ್ರೆ ನಾನು 3.5 ಒಳಗೆ ಬಂದ್ರೆ ನೀವೇನು 3.5 ಆಚೆ ಬಂದ್ರೆ ನಾನು. ಮುಚ್ಚ ಕನ್ನಡನೇ ಬರ್ಲಿ ಅಂತ ಕೇಳಿ. ತುಂಬಾ ಕಡಿಮೆ ಅಪ್ಪ. ಎಷ್ಟಂತೆ? 2700. ತುಂಬಾ ಕಡಿಮೆ ಅಪ್ಪ. ಒಂದು ವಾರಕ್ಕೆ 2700. ವೆರಿ ಫೈನ್. ನಾವಿಲ್ಲೇ ಕಾರ್ ನಿಲ್ಲಿಸ್ಕೊಳ್ಬೇಕಲ್ಲ. ಮಜಾ ಇದೆ. ವೆರಿ ವೆರಿ ಕಡಿಮೆ ಅಂತ ಅನ್ನಿಸ್ತೈತೆ ನನಗೆ. 2700 ತುಂಬಾ ಕಡಿಮೆ. ನಾನು ಒಂದು 5,000 ಬಂದಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಫಾರ್ಚುನೇಟ್ಲಿ ಹೊಸ ವಾಚ ಹಳೇದೆ. ದುಡ್ಡು ಐತೆ, ತಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ವೆರಿ ಗುಡ್, ಒಳ್ಳೇದು. ನಾನು ಇಲ್ದಿರೋ ಟೈಮಲ್ಲಿ ಏನೋ ತಗೋಬಾರ್ದು. SMR ಏನೇನೋ ಸುಮ್ಮನೆ ಏನೇನೋ ಖರ್ಚು ಮಾಡಿಬಿಡ್ತಾರೆ ದುಡ್ಡು. ಒಂದಿನಕ್ಕೆ ಇವತ್ತು ಬಂದಿರೋ ದುಡ್ಡು ಇವತ್ತು ಹೋಗ್ಬಿಡ್ಬೇಕು. 1 ಗಂಟೆಗೆ ಬಂದಿರೋ ದುಡ್ಡು 1:01ಗೆ ಹೋಗ್ಬಿಡ್ತಾರೆ. ತುಂಬಾ ಸಲ ಹೋಗೈತಲ್ಲ, ಎಷ್ಟೆಷ್ಟು ಹೋಗಿರುತ್ತೆ ಹೇಳ. ಅದನ್ನು ಚಿಕ್ಕ ಪುಟ್ಟ ಅಮೌಂಟ್ ಇದು ಎಲ್ಲ. ಈ ಮಂಚ ಇನ್ನೊಂದಿನೋ ಮಾಡ್ತಿದ್ದ, ಅದು ನಾನು ಹೇಳೋಕ್ಕಾಗಲ್ಲ. ಹೇಳ ಅದ್ರನ್ನೇನೈತೆ ಕ್ಯಾಂಟಲ್. ಇದು ಬಂದ್ಬಿಟ್ರೆ ಕಾಪಿರೇಟಿವ್ ಏನಿಲ್ಲ ಗೈಸ್, ಯು ಗೈಸ್ ನೋ ಅಲ್ಲ, ಐ ಯೂಸ್ ಟು ಪ್ಲೇ ಸ್ಟೇಕ್ ಅಂತ ಒಂದು ಗೇಮ್ ಇದಿತ್ತು, ಅದು ಆಡ್ತಾ ಇದ್ದೆ. ಸೊ ಆವಾಗ ನಾನು ನೋಡಿದ್ದೀನಲ್ಲ, ಹಾಕೋದು ಅದು ಒಂದಿಗೆ ಹಾಕೋದು ಒಂದಿಗೆ ಹೋಗೋದು. ಬಟ್ ಹಂಗೆ ಜಾಸ್ತಿ ಕಳ್ಕೊಂಡಿದ್ದೀನಿ. ಬಟ್ ಯಾರು ಆಡ್ಬೇಡಿ ಗೈಸ್, ವರ್ಸ್ಟ್ ಅದು. ಅದೆಲ್ಲ ವರ್ಸ್ಟ್. ಇವಾಗ ಆಡಲ್ಲ ಬಿಡು, ಬ್ಯಾನ್ ಆಗುತ್ತೆ ಪ್ಲೀಸ್. ವರ್ಸ್ಟ್ ಅದು, ಯಾರು ಇದು ಮಾಡಬೇಡಿ. ಆನ್ಲೈನ್ ಗೇಮ್ಸ್, ಸೊ ಆಬ್ವಿಯಸ್ಲಿ ಆಫ್ಲೈನ್ ಆಡ್ಬೇಡಿ ಗೈಸ್. ಆಫ್ಲೈನ್ ಯಾರು ಆಡೋದೇ ಇಲ್ಲ. ಹೋಗ್ತಾ ಇದೀವಿ ನಾವು ಇವಾಗ ಬೆಂಗಳೂರು ಬಿಟ್ಟು. ಅಯ್ಯೋ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಹೋಗ್ತಾ ಇದೀವಿ ನಾವು ಇವಾಗ. ಹೋಗಿ ಫಸ್ಟ್ ಊಟ ಮಾಡೋಣ. ಲೆಟ್ಸ್ ಗೋ, ಊಟ ಮಾಡೋಣ. ಏನ್ ತಿನ್ಬೇಕು ಅನಿಸ್ತಿದೆ? ನಂಗೆ ಬಿರಿಯಾನಿ ತಿನ್ಬೇಕು ಅನಿಸ್ತದೆ. ಬ್ಯಾಂಗ್ಳೂರ್ ಬಿರಿಯಾನಿ, ಪ್ರಾಪರ್ ಬ್ಯಾಂಗ್ಳೂರ್ ಬಿರಿಯಾನಿ. ನಮ್ ದೇಶ ಅವ್ರು ಇದು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಆದ್ರೆ ನಿನ್ ವಾಯ್ಸ್ ತುಂಬಾ ಕೆಡದಾಗಿದೆ. ಹೌದಾ? ಏನಾಗಿತ್ತು ಹೇಳ್ದಲ್ಲ? ಗೊತ್ತು. ಅಲ್ಲ, ಇವಳು ಹೇಳಿದಲ್ಲ ಕ್ಯಾಮ್ರಾಗ್ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡು ಅಂತ, ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತಾ ಇದೀನಿ. ಕ್ಯಾಮ್ರಾಗ್ ಪರ್ಫಾರ್ಮೆನ್ಸ್ ಅಲ್ಲ, ಏನಾದ್ರೆ ನಾನು ಬಂದ ತಕ್ಷಣ ಸರ್ಪ್ರೈಸ್ ಆಗಿ ಕೆಳಗೆ ಬಿದ್ದೋಗ್ಬಿಡ್ಬೇಕಿತ್ತು. ಅಯ್ಯೋ ಇವಳು ಹೆಂಗೂರು ಬಂದು
ಐ ವಾಂಟೆಡ್ ದಿಸ್ ರಿಯಾಕ್ಷನ್ ಅದ್ಬಿಟ್ಟು ನಾರ್ಮಲ್ ಆ ತರ ನೀನೇ ಕೊಡ್ಬೋದಿತ್ತಲ್ಲ, ನೀನೇ ಬಂದು ಮೇಲೆ ಎಗ್ರುಬಿಟ್ಟು ಅದೆಲ್ಲ ಪಪ್ಪಿ ಗಿಪ್ಪಿ ಕೊಟ್ಬಿಟ್ಟು ಹಂಗೆಲ್ಲ ಮಾಡ್ಬೋದಿತ್ತು ನೀನು. ಯಾರು ಬೇಡ ಅಂದಿತ್ತು? ಅಯ್ಯೋ ಇವಾಗ ನೋಡು ನಮ್ಮ ಮನೆಗೋರೆ ನಮ್ಮ ಪಮ್ಮಿ ಹಂಗೆ ಮಾಡೋದು. ಅದಪ್ಪ ಏನು ನಮ್ಮ ಪಮ್ಮಿ ಸುಸು ಎಲ್ಲ ಮಾಡ್ಕೊಂಡ್ಬಿಡುತ್ತೆ. ನಾನು ಹೋದ ತಕ್ಷಣ ಫುಲ್ ಖುಷಿಗೆ ದೇವರೇ ಖುಷಿಗೆ ಅದು ಫುಲ್ ಮೇಲೆಲ್ಲ ಎಗರಾಡಿ ಕಿಸಿ ಎಲ್ಲ ಪಡ್ಕೊಂಡು ಸುಸು ಎಲ್ಲ ಮಾಡ್ಕೊಂಡ್ಬಿಡುತ್ತೆ. 3 ಜನನ ಅಥವಾ ಒಬ್ರೆ? ಪಮ್ಮಿ ಮಾತ್ರ ಹೆವಿ ಅದಕ್ಕೆ ಹೆವಿ ಎಕ್ಸೈಟ್ಮೆಂಟ್ ಜಾಸ್ತಿ ಅದಕ್ಕೆ. ಗಾಡಿ ತೊಂದರೆ ಆಗತ್ತೆ, ಇಂಜಿನ್ ಪ್ರಾಬ್ಲಮ್ ಆಗತ್ತೆ ನನ್ನ ಗಾಡಿಗೆ, ಸ್ಪೀಡ್ ಮಾಡಕ್ ಆಗ್ತಲ್ಲ ಗಾಡಿ. ಸೊ ಹೋಗೋಣ ಗೈಸ್, ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಊಟ ಮಾಡಕ್ಕಂತ ಬಂದಿದ್ದೀವಿ. ಸೊ ಗೈಸ್ ಇವಾಗ ಊಟ ಮಾಡಕ್ಕಂತ ಬಂದಿದ್ದೀವಿ. ಊಟ ಮಾಡೋಣ. ಏನು ಆರ್ಡರ್ ಮಾಡಿದ್ದೀರಾ? ಸೊ ಗೈಸ್ ಇವಾಗ ಊಟ ಮಾಡಿಬಿಟ್ಟು ನಾನು ಈ ಹುಡುಗ ಕೊಟ್ಟಿದ್ದೀವಿ ಮನೆ ಕಡೆಗೆ. ಇವಾಗ ಮನೆಗೆ ಹೋಗೋಣ. ಸರ್ಪ್ರೈಸಿಂಗ್ ಹೇಗಿತ್ತು ಬ್ಲಾಗು ಅಂತ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಸೊ ಹೇಗಿತ್ತು ಬ್ಲಾಗ್ ಬೇಗ ಕಮೆಂಟ್ ಮಾಡಿ, ಆಮೇಲೆ ಹೈಪ್ ಮಾಡಿ ಬ್ಲಾಗ್ನ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್.